ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ವಿಮೋಚನ ಕಾಂಡ 11ನೇ ಅಧ್ಯಾಯ 6ರಿಂದ 8ನೇ ವಚನ. ಅಂತ ಗೋಳಾಟ ಈವರೆಗೂ ಎಂದೂ ಆಗಲಿಲ್ಲ, ಮುಂದೆ ಆಗುವುದೂ ಇಲ್ಲ. ಈ ವಿಷಯದ ಕುರಿತು ಇವತ್ತು ಈ ಭಾಗದಲ್ಲಿ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಆಗ ಐಗುಪ್ತ ದೇಶದಲ್ಲೆಲ್ಲ ದೊಡ್ಡ ಗೋಳಾಟ ಉಂಟಾಗುವುದು. ಅಂತ ಗೋಳಾಟ ಈವರೆಗೂ ಎಂದೂ ಆಗಿಲ್ಲ, ಮುಂದೆ ಆಗುವುದೂ ಇಲ್ಲ. ಆದರೆ ಐಗುಪ್ತರಿಗೂ ಇಸ್ರಾಯೇಲರಿಗೂ ಯೆಹೋವನು ವ್ಯತ್ಯಾಸ ಮಾಡಿದ್ದಾನೆಂದು ನಿಮಗೆ ತಿಳಿಯುವಂತೆ, ಇಸ್ರಾಯೇಲ್ಯರಲ್ಲಿರುವ ಮನುಷ್ಯರ ಮೇಲಾಗಲಿ ಪಶುಗಳ ಮೇಲಾಗಲಿ ಒಂದು ನಾಯಿಯಾದರೂ ಬೊಗಳುವುದಿಲ್ಲ. ಆಗ ನಿನ್ನ ಪರಿವಾರದವರಾದ ಇವರೆಲ್ಲರೂ ನನ್ನ ಬಳಿಗೆ ಬಂದು ಅಡ್ಡಬಿದ್ದು, ನೀನು ನಿನ್ನ ಅಧೀನದಲ್ಲಿರುವ ಜನರೆಲ್ಲರೂ ನಮ್ಮನ್ನ ಬಿಟ್ಟು ಹೋಗಬೇಕೆಂದು ಬೇಡುವರು. ಆಮೇಲೆ ನಾನು ಹೊರಟು ಹೋಗುವೆನು ಎಂದು ಹೇಳಿದನು. ಮೋಶೆ ಈ ಮಾತನ್ನು ಹೇಳಿ ಕಿಡಿಕಿಡಿಯಾಗಿ ಫರೋಹನನ್ನ ಬಿಟ್ಟು ಹೊರಟು ಹೋದನು. ದೇವರು ಯಾವಾಗಲೂ ತನ್ನ ಜನರಿಗೂ ತನ್ನ ಜನರಲ್ಲದವರಿಗೂ ಒಂದು ವ್ಯತ್ಯಾಸವನ್ನ ತೋರಿಸ್ತಾನೆ. ಅದರಿಂದ ದೇವ ಜನರಾಗ್ರಿ, ದೇವ ಜನರೇ ನನಗೆ ಇಷ್ಟರು ಎಂಬುದಾಗಿ ಹೇಳ್ರಿ, ದೇವ ಜನರ ಪರ ಇರ್ರಿ. ಮಾತ್ರವಲ್ಲದೆ ದೇವ ಜನರು ಯಾರು? ಪಾಪದಿಂದ ಬಿಡುಗಡೆ ಆದವರು. ಯೇಸು ಕ್ರಿಶ್ಚಿಯನ್ಸ್ ಯಾರು? ಪಾಪದಿಂದ ಬಿಡುಗಡೆ ಆದವರು. ಕ್ರೈಸ್ಟ್ ಇನ್ ಯು ಅಂತಂದ್ರೆ ಕ್ರಿಸ್ತನು ನನ್ನಲ್ಲಿದ್ದಾನೆ. ಯೇಸು ಅಂದ್ರೆ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಸೊ ನಿಜವಾದ ಕ್ರೈಸ್ತನು ಪಾಪದಿಂದ ಬಿಡುಗಡೆ ಆಗಿರ್ತಾನೆ, ಇಲ್ಲೇ ಹೋದ್ರೆ ಬಿಡುಗಡೆ ಆಗಿರಲ್ಲ. ಸೊ ಹಾಗಾದ್ರೆ ನೀನ್ ಪಾಪದಿಂದ ಬಿಡುಗಡೆ ಆಗಿದೀಯಾ? ರಕ್ಷಕರನ್ನ ನೀನ್ ನಂಬಬೇಕು. ಬರೀ ಪಾಪ ಕ್ಷಮಾಪಣೆ ಆಗೋದು ಮಾತ್ರ ಅಲ್ಲ, ಪಾಪದಿಂದ ಬಿಡುಗಡೆನೂ ಸಹ ನೀನಾಗಬೇಕು. ಯೇಸ್ವಾಮಿ ನಿನಗೆ ಪಾಪವನ್ನು ಕ್ಷಮಿಸುವಂತ ದೇವರು ಮಾತ್ರವಲ್ಲದೆ ಪಾಪದಿಂದ ಬಿಡುಗಡೆ ಮಾಡುವಂತ ರಕ್ಷಕನು ಸಹ ಆಗಿರ್ಬೇಕು. ಸೊ ಇಲ್ಲಿ ಮೋಶೆಯ ಮೂಲಕ ದೇವರು ಫರೋಹನಿಗೆ ಹೇಳ್ತಾ ಇದ್ದಾರೆ, ಎಲ್ಲ ಚೊಚ್ಚಲ ಮಕ್ಕಳು ಸಾಯ್ತಾರೆ, ಬಟ್ ಇಸ್ರಾಯೇಲರಲ್ಲಿ ಒಂದು ನಾಯಿ ಬೊಗಳೋದು, ಇಸ್ರಾಯೇಲ್ ದೇಶದಲ್ಲಿ ಒಂದು ನಾಯಿ ಬೊಗಳೋದು ಇಲ್ಲ ಅಂತ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ದೇವರು ಇನ್ನೊಂದು ಅಲ್ಲಿ ಹೇಳ್ತಾ ಇದ್ದಾರೆ, ಆ ರೀತಿ ಆದಾಗ ಇವರೆಲ್ಲರೂ ನಿನಗೆ ಅಡ್ಡ ಬಿದ್ದು ನಮ್ಮನ್ನ ಬಿಟ್ಟು ಹೋಗೆಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಇವತ್ತು ಸಭೆ, ದೇವ ಮಕ್ಕಳು ದೇವರು ಯಾವ್ಯಾವ ಸ್ಥಳದಲ್ಲಿ ಇಟ್ಟಿದ್ದಾರೋ ಆ ಸ್ಥಳದಲ್ಲಿ ದೇವ ಮಕ್ಕಳು ಸಭೆಯನ್ನ ಮಾನಿಸುವವರಾಗಿರ್ಬೇಕು. ಮಾತ್ರವಲ್ಲದೆ ದೇವರನ್ನ ಮಾನಿಸುವವರಾಗಿರ್ಬೇಕು. ಮಾತ್ರವಲ್ಲದೆ ದೇವರಿಗೆ ಸ್ಥಾನವನ್ನು ಕೊಡುವವರಾಗಿರ್ಬೇಕು. ಇದು ಬಹಳ ಪ್ರಾಮುಖ್ಯ. ಈ ಸಂದೇಶವನ್ನು ಯಾರ್ಯಾರು ಕೇಳಿಸ್ಕೊಳ್ತಾ ಇದ್ರು, ಸಭೆಯನ್ನ ಮುಟ್ಟಕ್ಕೆ ಹೋಗ್ಬೇಡಿ, ದೇವ ಮಕ್ಕಳನ್ನು ಮುಟ್ಟಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ದೇವ ಮಕ್ಕಳು ಅಲ್ಲಿದ್ರೆ ನಿಮಗೆ ಆಶೀರ್ವಾದ, ದೇವ ಮಕ್ಕಳು ಅಲ್ಲಿ ಇಲ್ಲದೆ ಹೋದ್ರೆ ನಿಮ್ಗೆ ಯಾವ ಆಶೀರ್ವಾದನೂ ಇಲ್ಲ ಅನ್ನೋದು ಈ ಭಾಗದಿಂದ ನಾವು ನೋಡ್ತೇವೆ. ಕರ್ತನು ಎಲ್ಲ ದೇವ ಮಕ್ಕಳನ್ನ ಮುಖ್ಯವಾಗಿ ಆಶೀರ್ವಾದ ಮಾಡಲಿ. ರಕ್ಷಣೆ ಮಾರ್ಗಕ್ಕೆ ಬರೋರೆಲ್ಲರೂ ರಕ್ಷಣೆಯನ್ನ ನೀವು ಹೊಂದೋದಕ್ಕೆ ಯೇಸ್ವಾಮಿ ಬಳಿಗೆ ಬನ್ನಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ. ಹೌದು ತಂದೆಯಾದ ದೇವರೇ, ಸ್ವಾಮಿ, ನಮ್ಮ ಒಂದು ದೇವರೇ ಹೃದಯವನ್ನು ಕಠಿಣ ಮಾಡಿಕೊಂಡ್ರೆ ದೇವರೇ ಅದು ಖಂಡಿತವಾಗಿ ನಮಗೆ ತೊಂದರೆ ಆಗುತ್ತೆ ಎಂಬುದಾಗಿ ಹೇಳಿ ತಿಳಿದು ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳೋದಾಗೆ ನಿನ್ನ ಕಡೆಗೆ ತಿರುಗುವಾಗಿ ನಮ್ಮೆಲ್ಲರೂ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರಾ, ಅದಕ್ಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ. ತಾ ಹೇಳಿದ ನಲ್ಲವೇ.